ಆಶೀರ್ವಾದ ತಗೊಂಡಿದ ತಕ್ಷಣ ನಾನೇನು CM ಆಗ್ಬಿಡ್ತೀನಿ PM ಆಗ್ಬಿಡ್ತೀನಿ ಅನ್ನೋ ಭ್ರಮೆಯಿಂದ ಹೋಗಿದ್ದಲ್ಲ. ನಮ್ಮ ಏನು ನಾಳೆ CM ಆಗ್ಬಿಡ್ತಾರ, PM ಆಗ್ಬಿಡ್ತಾರ, PM ಹತ್ರ ಆಶೀರ್ವಾದ ತಗೊಂಡ್ಬಿಟ್ರೆ ನೆಕ್ಸ್ಟ್ PM ಆಗ್ಬಿಡ್ತಾರ. ಆಮೇಲೆ ಆ ಥರ ಒಂದಷ್ಟು ಕಮೆಂಟ್ಗಳನ್ನ ನಾನು ಗಮನಿಸಿದ್ದು. ನಾನು ಅನ್ಕೊಂಡಿದ್ದೆ ಅಪ್ಪಾಜಿಗೆ ಏನು ಗೊತ್ತಿಲ್ಲ, ನಾನು ಹೇಳೋಣ ನನ್ನ ಬಗ್ಗೆ ಹಿಂಗೆ ಹೇಳೋಣ, ಯಾಕಂದರೆ ಒಂದೇ ಕಾಲೇಜ್, ಅಪ್ಪಾಜಿ ಓದಿರೋ ಕಾಲೇಜಲ್ಲೇ ನಾವು ಓದಿದ್ದು, ಅದೆಲ್ಲ ಹೇಳೋಣ ಅಂತ ಹೋದಾಗ ನನಗೆಲ್ಲ ಗಮನಕ್ಕಿದೆ ಅಂದಾಗ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಯಿತು. ಈ ಏಜ್ನಲ್ಲೂ ಎಲ್ಲ ಅಪ್ಡೇಟ್ಸ್ ಅಪ್ಪಾಜಿ ತಗೋತಾರೆ ಅಂದರೆ ಅಪ್ಪ ಅವ್ರಿಗಿರೋ ಅಂಥ ಒಂದು ಇಂಟ್ರೆಸ್ಟು, ಆ ಜೀವನೋತ್ಸಾಹ, ಆ ರಾಜಕಾರಣದಲ್ಲಿ ಇವತ್ತು ಕೂಡ 24/7 ಅವ್ರು ತೊಡಸ್ಕೊಂಡಿರೋದು ನೋಡಿದರೆ ನನಗೆ ಬಹಳ ಖುಷಿ ಆಯಿತು. ನೀವು ಹೇಳಿದ ಹಾಗೆ ಅದನ್ನು ಬಹಳಷ್ಟು ಚಾನಲ್ಗಳು ಹಾಕ್ಕೊಂಡಿದ್ರು, ಎಲ್ಲರೂ ವಿಶ್ ಮಾಡಿದ್ರು, ನನಗೆ ಪರ್ಸ್ನಲಿ ಕೂಡ ವಿಶ್ ಮಾಡಿದ್ರು. ಅದಾದಮೇಲೆ ಅದು ಸಹಜ, ನೀವು ಹೇಳಿದಾಗ ಈಗ ಅವ್ರ ಆಶೀರ್ವಾದ ತೊಗೊಂಡಿದ ತಕ್ಷಣ ನಾನೇನು CM ಆಗ್ಬಿಡ್ತೀನಿ, PM ಆಗ್ಬಿಡ್ತೀನಿ ಅನ್ನೋ ಭ್ರಮೆಯಿಂದ ಹೋಗಿದ್ದಲ್ಲ. ನಮ್ಮ ಪಕ್ಷದ ಹೈಕಮಾಂಡ್ ಅನ್ನೋದಕ್ಕಿಂತ ಹೆಚ್ಚಾಗಿ ಇಡೀ ಭಾರತದಲ್ಲೇ ಎಲ್ಲರೂ ಗೌರವಿಸುವಂಥ ಒಬ್ಬ ಏಕೈಕ ರಾಜಕಾರಣಿ ಇದ್ರೆ ಅದು ಅಪ್ಪಾಜಿಯವರು. ಈಗ ನಿಮ್ಮ ಚಿನ್ನಕ್ಕೆ ಬೆಸ್ಟ್ ಪ್ರೈಸ್ ಸಿಗ್ತಾ ಇದೆ ನಮ್ಮ ಋಷಿಕಾ ಗೋಲ್ಡ್ ಕಂಪನಿಯಲ್ಲಿ. ಕಾಲ್ 8722484848.